ನಾನು ಮೊದಲೇ ಬಾರಿಗೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬದ್ರಿ ಸರ್ ಆಗಲಿ, ನಮ್ಮ ವಿಷ್ಣುಕಾಂತ್ ಅವರು, ನಮ್ಮದು ಸ್ನೇಹಿತರು ಒಟ್ಟೊಟ್ಟಿಗೆ ಇದ್ದೀವಿ. ಈ ಥರ ನಮಗೆ ಫಸ್ಟ್ ಅನುಭವ. ಆದರೆ ಪಿಕ್ಚರ್ ಈ ಥರ ಬಂದು ನೋಡಿದಾಗ ಒಂದು ಏನೋ ಹೊಸ ಅನುಭವ. ಮಗು ಹೀರೋ ಇವರು ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಹಾಡು ನಮ್ಮ ಇವರು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಪಿಕ್ಚರು ಮುಂದಿನ ದಿನಗಳಲ್ಲಿ ಥಿಯೇಟ್ರ್ಗಳಲ್ಲಿ ಎಲ್ಲ ಬಂದು ಪ್ರೇಕ್ಷಕರು ಚೆನ್ನಾಗಿ ನೋಡಿ ಇವ್ರಿಗೆಲ್ಲ ಉತ್ತೇಜನ ಕೊಟ್ಟರೆ ಅದೇ ಸಂತೋಷ. ಹಾಗಾಗಿ ನಾವು ನಮ್ಮ ಸ್ನೇಹಿತರಿಗೆ ಈ ಥರ ಪಿಕ್ಚರ್ ಬಂದಿದೆ, ದಯವಿಟ್ಟು ನೋಡಿ ಅದನ್ನು ಆನಂದ ಪಡೋಣ. ಮಗು ಚೆನ್ನಾಗಿ ಮಾಡಿದೆ. ಆಮೇಲೆ ಹೊಸ ಹೀರೋ ಸಮರ್ಥ ಅವರು, ಅವ್ರಿಗೆಲ್ಲ ನಾವೆಲ್ಲ ಎನ್ಕರೇಜ್ ಕೊಡಬೇಕು. ನಮ್ಮ ಪ್ರೊಡ್ಯೂಸರ್ಗಳು ಬದುಕಬೇಕು, ನೆಕ್ಸ್ಟ್ ಪಿಕ್ಚರ್ ತೆಗಿಬೇಕು. ನಮ್ಮ ಪ್ರೊಡ್ಯೂಸರ್ ಅಂದರೆ ಅನ್ನದಾತರು ಇದ್ದಂಗೆ ಸಿನಿಮಾಗಳಿಗೆ. ಹಾಗೆ ಅವರು ಬದುಕಬೇಕಂದ್ರೆ ನಾವು ಕನ್ನಡ ಪಿಕ್ಚರ್ ಹೆಚ್ಚು ನೋಡಬೇಕು. ಹಾಗಾಗಿ ಪಿಕ್ಚರ್ ಚೆನ್ನಾಗಿ ಮೂಡಿ ಬಂದಿದೆ, ಸಕ್ಸಸ್ ಆಗಲಿ ಅಂತ ಅನ್ಸ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರಾದ ಹೊರಟಶ್ರೀ ಮತ್ತು ಚಿನ್ನಿ ಮಾಸ್ಟರ್ ಅವರ ಟೀಮು ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ್, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರ? ಥ್ಯಾಂಕ್ ಯು. ಅದೇ ಥರ ಪುಟ್ಟ ಹುಡುಗಿ ದಾನಿ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ, ಮುದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ನಮ್ಮ ಓಂ ಪ್ರಕಾಶ್ ಸರ್ ಅವ್ರಿಗೆ, ಬಾಲಾಜಿ ಸರ್ ಅವ್ರಿಗೆ, ರಘು ಸರ್ ಅವ್ರಿಗೆ, ನಮ್ಮ ಚುಚ್ಚು ಪ್ರಸಾದ್ ಸರ್ ಅವ್ರಿಗೆ, ನಂದರ್ಸ್ ಅವ್ರಿಗೆ, ನಮ್ಮ ಅಜ್ಜಮದ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದ್ರೆ ನನಗೆ ತುಂಬ ಅನಿಸ್ತದೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಅನಿಸ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಹೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗಿನ್ನ ನಮ್ಮ ಹೇಮಂತ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ, ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೀನಿ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ ಓಂ ಪ್ರಕಾಶ್ ಅವರು ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ, ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್. ನಮ್ಮ ಬಾಲಾಜ್ ಸರ್ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡಿದ್ದೀನಂದರೆ ಇಂಡಸ್ಟ್ರಿ ಬಂದಾಗ ಗೊತ್ತು ಎಲ್ಲರಿಗೂ ತುಂಬ ಕಷ್ಟ ಆಯಿತು. ಆ ಟೈಮಲ್ಲಿ ಗೌರವ್ ವೆಂಕಟೇಶ್ ಅವರು ನಮ್ಮ ಬಾಲಾಜ್ ಸರ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ದಿನ ಟೈಮ್ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಒಂದು ಮಗನಾಗಿದ್ದೀನಿ, ಅವ್ರ ತಮ್ಮನಾಗಿದ್ದೀನಿ. ಶೂಟಿಂಗಲ್ಲಿ 100 ರೂಪಾಯಿ ಕೊಡ್ತಾಯಿದ್ರು, ಊಟ ಕೊಡೋದು. ಶೂಟಿಂಗ್ ಇದ್ದರೆ ಮಾತ್ರ ಸಿಗುತ್ತೆ, ಶೂಟಿಂಗ್ ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಜೊತೆಲಿ ಇಟ್ಕೊಂಡು, ಅವ್ರ ಮನೇಲಿ ಇಟ್ಕೊಂಡು, ಅಕ್ಕವರಾದ್ರೂ ಎಲ್ಲರೂ ನನ್ನೇ ಒಂದು ಸ್ವಂತ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತು ಅವ್ರು ಬಂದು ನನಗೊಂದು ಪ್ರೊಡ್ಯೂಸರಾಗಿ ಆಶೀರ್ವಾದ ಮಾಡ್ತಾಯಿದೆ ಅಂದರೆ ಆ ಕಾವೇರಿ ತಾಯಿ ನನಗೆ ಕೊಟ್ಟಿರೋ ಅದೃಷ್ಟ. ನಂಗೆ ಏನಾದ್ರು ಚಿಕ್ಕದು ಬಿಸ್ನೆಸ್ ಮಾಡಬೇಕಂದ್ರೂ ಸಾರ್ನ ಕೇಳ್ತೀನಿ, ಸರ್ ಇದು ಮಾಡ್ತಾಯಿದ್ದೀನಿ ಬಿಸ್ನೆಸ್,
ನೋಡಿ ಎಲ್ಲ ತುಂಬ ಕಷ್ಟ ಇದೆ ಇಂಡಸ್ಟ್ರಿಯಲ್ಲಿ, ಬಿಸ್ನೆಸ್ ಸಣ್ಣದಾಗಿ ಮಾಡ್ತಾ ಇದ್ದೀನಿ ಅಂದರೆ ಮದ್ರಿ ಮಾಡೋ ಮಗ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ. 3 ಜನ ಇಟ್ಕೊಂಡು ಒಂದು ಚಿಕ್ಕ ಕ್ಯಾಟ್ರಿಂಗ್ ಮಾಡಿದ್ದೀನಿ, ಚಿಕ್ಕ ಕ್ಯಾಂಟೀನು. ಇವಾಗ 350 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡೋಕ್ಕೆ ಆ ದೇವರು, ಕಾವೇರಿ ತಾಯಿ, ಚಾಮುಂಡಿ ತಾಯಿ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಬಂದಿದೆ ಅದು ಫಸ್ಟ್ ಶಾರ್ಟಲ್ಲೇ. ಹೇಗೆಂದರೆ ವೆನ್ ವಿ ಕಂಪೋಸ್ಡ್ ಸಿಚುವೇಶನ್ ಕೇಳಿದಾಗ ಫಸ್ಟ್ ಆಫ್ ಆಲ್ ಸ್ಟೋರಿ ವಾಸ್ ಅಮೇಝಿಂಗ್. ಫಸ್ಟ್ ಟೈಮ್ ಡೈರೆಕ್ಟರ್ ಸರ್ ಹೇಳುವಾಗ ಸ್ಟೋರಿ ಅಷ್ಟು ಇಷ್ಟ ಆಯಿತು ನಮಗೆ. ಸೊ ಸಾಂಗ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಒಂದು ಟೀಮ್ ಆಗಿ ನಾನು, ಡೈರೆಕ್ಟರ್ ಸರ್, ಗಿರಿ ಸರ್, ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಕಂಪೋಸ್. ಈ ಸಿಚುವೇಶನ್ ಹೇಳಿದಾಗ ಯೂಶಲಿ ವಿ ಡೂ ಒನ್ ಸಿಲಬಲ್ ಲೈಕ್ ಲಾಲ್ ಮಾಡ್ತೀವಿ ಟ್ಯೂನ್, ಅದರ್ವೈಸ್ ರಾ ಆ ಥರ. ಇದು ಬಿಕಾಸ್ ಐ ವಾಸ್ ನೋಯಿಂಗ್ ದಟ್ ಬೇಬಿ ವಾಸ್ ದೇರ್. ಸೊ ಹಾಗಾಗಿ ನಾನು ಟ್ಯೂನ್ ಮಾಡುವಾಗ ತಂದನಿನ ನಾನು ತರಾರು ಇಮ್ಮಿಡಿಯೇಟ್ಲಿ ಹಿ ಸೆಲೆಕ್ಟೆಡ್ ಡೈರೆಕ್ಟರ್ ಶ್ರೀ ಸರ್ ಅವರು ಸೂಪರ್ ಟ್ಯೂನ್ ಇದು ಇಟ್ಕೊಳ್ಳಿ ಅಂತ. ಆಮೇಲೆ ನೆಕ್ಸ್ಟ್ ಲೈನ್ ಮಾಡೋಷ್ಟರಲ್ಲಿ ಲಿರಿಕ್ಸ್ ಬರೀತಾರೆ, ಸಾಹಿತ್ಯ ಬರೆದ್ರು. ಸೊ ಅದು ಅಮೇಝಿಂಗ್. ಸೊ ಇಮಿಡಿಯೇಟ್ಲಿ ಪಲ್ಲವಿ ಮುಚ್ಚಿದ ಚರ್ಣ ವಾಸ್ ರೆಡಿ. ಅಥವಾ ಸ್ಪಾಟಲ್ಲಿ ಕಂಪೋಸ್ ಆಯಿತು, ಸ್ಪಾಟಲ್ಲೇ ಈ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ. ಇದಕ್ಕೆ ಯಾರು ಹಾಡಿದ್ರೆ ಬೆಸ್ಟ್ ಅಂತ ಥಿಂಕ್ ಮಾಡುವಾಗ ಅಶ್ವಿನ್ ಶರ್ಮಾ ಅವರು ಒನ್ ಆಫ್ ದಿ ಬೆಸ್ಟ್. ಇವ್ರಿಗಿಂತ ಬೇರೆ ಯಾರು ಈ ಸಾಂಗ್ಗೆ ಸೂಟ್ ಆಗ್ತಿರಲಿಲ್ಲ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಜೀವ ತುಂಬಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯೂಶ್ವಲಿ ಆಫ್ಟರ್ ಮೇಕಿಂಗ್ ಎ ಸಾಂಗ್ ನಮಗೆ ನೆಕ್ಸ್ಟ್ ವಿಡಿಯೋ ಹೇಗಿರುತ್ತಪ್ಪ ಅಂತ ಒಂದು ಫೀಲ್ ಇರುತ್ತೆ. ಸೊ ಆಫ್ಟರ್ ಸೀಯಿಂಗ್ ದ ವಿಡಿಯೋ ಹೊಟ್ಟೆ ತುಂಬಿಡ್ತಾ ಇಟ್ ವಾಸ್ ಲೈಕ್ ಫುಲ್ಫಿಲ್ಡ್. ಸಾಂಗ್ಗೆ ಜಸ್ಟಿಫೈ ಮಾಡಿ ಅಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್. ಅಲ್ಲಿ ನಾವು ಆ ಸೀನರಿಯಲ್ಲಿ ಪ್ರಕೃತಿಯಲ್ಲಿ, ಯಾರು ಹೇಳಿದ್ರು, ಪ್ರಕೃತಿಯಲ್ಲಿ ಹೋದಂಗೆ ಇರುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಫೀಲ್. ಸೊ ಪಂಚಭೂತನೂ ಆ ಸಾಂಗಲ್ಲಿ ಇದೆ ಆ್ಯಕ್ಚುಲಿ, ಇಫ್ ಯು ಥಿಂಕ್ ಟು ಇಟ್. ಸೊ ಅದ್ಭುತವಾಗಿ ಈ ಸಾಂಗ್ ಬಂದಿದೆ. ಸೊ ನಿಮ್ಮ ಆಶೀರ್ವಾದ, ಅಲ್ಲಿ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಸಾಂಗ್ನ ನಿಮ್ಮ ಸಾಂಗ್ ಅಂದ್ಕೊಂಡು ಇದನ್ನು ಹಿಟ್ ಮಾಡಿದ್ರೆ ವಿಲ್ ಆಲ್ ಬಿ ಬ್ಲೆಸ್ಡ್. ಥ್ಯಾಂಕ್ ಯು. Thank you, ಹೇಮಂತ್. ಬೆನ್ವಿ ಡ್ಯಾನ್ಸ್ ಮಾಡ್ತೀಯಾ? ಇಲ್ವಾ? ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ, ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ, ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸು ಗೆದ್ದವಳೆ, ಮಗುವಾಗಿ ಬಂದು ತಾಯಾಗಿ ನಿಂತು ಮನಸ್ಸ ಗೆದ್ದವಳೆ. ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ, ತಂದಾನಿತ ನಾನೋ ನಿನ್ನ ಹೆತ್ತವರು ಯಾರೋ. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದು ನಿಜ ನಮ್ಮೊಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಎಲ್ಲೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು, ಮೋಸ್ಟ್ಲಿ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕು. ಯಾಕಂದರೆ ನಾವು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್, ಅವ್ರು ಹಾಕೋದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ ಸರ್, ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊತೀನಿ ನಿಮ್ಮಂಥ ನಿರ್ಮಾಪಕರು ಸಿಗೋಕ್ಕೆ. ಸೊ ಭಾರತಿ ಫಿಲಮ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನು ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟರ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ, ಅವ್ರಿಗೆ ಗುರ್ಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್.